ಅಮೀರ್ ಮೊಹಲ್ಲಾ. ಅದಾದ ನಂತರ SN ಶಾರದಾ ಸಹ ಶಿಕ್ಷಣ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಗೆ ಮತ್ತು ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಸಾಹೇಬರಿಗೆ ಪುಷ್ಪನಮನದೊಂದಿಗೆ ಕೆಲವು ವರ್ಷಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ಎಲ್ಲ ಸಾರ್ವಜನಿಕರು ಎದ್ದು ನಿಂತು ಒಂದೇ ಮಾತ್ರವನ್ನ ಗೌರವಿಸಬೇಕಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಎದ್ದು ನಿಂತು ಒಂದೇ ಮಾತ್ರ ಗೀತೆಗೆ ನಾವು ಗೌರವಿಸಬೇಕು. ಒಂದೇ ಮಾತ್ರಗೆ ಮೇಲೆ ಏರ್ತಾ ಇದೆ. ನಮ್ಮ ರಾಷ್ಟ್ರದ ಪ್ರಗತಿ, ನಮ್ಮ ದೇಶದ ಶಿಕ್ಷಣ, ಜ್ಞಾನ, ತಂತ್ರಜ್ಞಾನ, ವಿಜ್ಞಾನ ಎಲ್ಲವೂ ಹೀಗೆ ಇಡೀ ಪ್ರಪಂಚದಲ್ಲಿ ಮೇಲೇರಲಿ ಅಂತ ಆಶಿಸ್ತಾ ಕೆಲವೇ ದಿನಗಳಲ್ಲಿ ಧ್ವಜ ಮೇಲೆ ಹೋದ ತಕ್ಷಣ ರಾಷ್ಟ್ರಗೀತೆಯನ್ನು ಹಾಡಿದ್ದೇವೆ. ಆ ಸಂದರ್ಭದಲ್ಲಿ ಎಲ್ಲರೂ ಸಾಧಾರಣವಾಗಿ ನಿಂತು ರಾಷ್ಟ್ರಗೀತೆಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾವು ತಮ್ಮ ಮನಸ್ಸಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿಕೊಂಡು ರಾಷ್ಟ್ರಗೀತೆಗೆ ಗೌರವಿಸಬೇಕು. ನಾವಲ್ಲಿ ರಾಷ್ಟ್ರಗೀತೆಯನ್ನು ಪ್ಲೇ ಮಾಡ್ತೇವೆ. ಆ ಒಂದು ಸಂದರ್ಭ ಒಂದು ಧ್ವಜಸ್ತಂಭವನ್ನ ಈ ವರ್ಷದಿಂದ ಜಾರಿಗೆ ತಂದಿದ್ದಾರೆ. ಮುಳುಬಾಗಿಲಿನ ಧ್ವಜಸ್ತಂಭವನ್ನ ನೋಡಿ ಮಾನ್ಯ ಶಾಸಕರ ಒಂದು ಆಸಕ್ತಿಯಿಂದ ಜಾರಿಗೆ ತಂದಿರುತ್ತಾರೆ. ಅತ್ಯಂತ ಸುಂದರವಾದ, ಅತ್ಯಂತ ಉತ್ತಮವಾದ ಧ್ವಜಸ್ತಂಭ, ಅತ್ಯಂತ ಸುಂದರವಾಗಿರುವಂತಹ ಧ್ವಜ ಮೇಲೆ ಏರ್ತಾ ಇದೆ. ಈ ಧ್ವಜ ನಮ್ಮೆಲ್ಲರ ಗೌರವ, ಈ ಒಂದು ಧ್ವಜ ನಮ್ಮೆಲ್ಲರ ಹೆಮ್ಮೆ. ಇದು ಯಾವ ರೀತಿಯ ಮೇಲೆ ಏರ್ತಾ ಇದೆ, ಭಾರತ ವಿಶ್ವಗುರುವಾಗಿದೆ ಅಂತ ಆಶಿಸ್ತಾ ಈ ಒಂದು ಧ್ವಜ ಮೇಲೆ ಏರ್ತಾ ಇದೆ. ಎಲ್ಲರೂ ಸಾವಧಾನವಾಗಿ ನಿಂತು ನಾವು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮತ್ತೊಮ್ಮೆ ಎಲ್ಲ ಗೌರವಾನ್ವಿತ ಬಂಧುಗಳು, ಸಂಕೇತವಾಗಿರುವಂತಹ ಪಾರಿವಾಳಗಳನ್ನ ಬಿಡುವಂತಹ ಒಂದು ಕಾರ್ಯಕ್ರಮ. ಮಾನ್ಯ ಶಾಸಕರು, ಮಾನ್ಯ ತಹಸೀಲ್ದಾರರು ಹಾಗೂ ಮಾನ್ಯ ಮನುಷ್ಯ, ಭಾರತೀಯ ಪೊಲೀಸ್ ಸೇವೆ ಮತ್ತು ಎಲ್ಲ ಗಣ್ಯಮಾನ್ಯರು, ಎಲ್ಲ ಗಣ್ಯಮಾನ್ಯರು ಪಾರಿವಾಳಗಳನ್ನ ಹಾರಿಸುವ ಮೂಲಕ ಸ್ವಾತಂತ್ರ್ಯ ಸಂಕೇತವಾಗಿರುವಂತಹ ಸಿಂಬಲ್ ಆಫ್ ಫ್ರೀಡಮ್ ಈಗ ಮಾನ್ಯ ಶಾಸಕರಿಂದ ಮತ್ತು ಎಲ್ಲ ಗಣ್ಯಮಾನ್ಯರಿಂದ ಯಾರು ಮಧ್ಯ ಓಡಾಡ್ಬೇಡಿ. ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರ ಉಸ್ತುವಾರಿಯನ್ನ ಶ್ರೀಯುತ ಆನಂದ್ ಅವರಿ, ಉಪಪ್ರಾಂಶುಪಾಲರು ಹಾಗೂ ಸಹಾಯಕ ನಿರ್ದೇಶಕರು PM ಕೌಶಲ್ ಶ್ರೀಯುತ ಆನಂದ್ ಸಾಬ್ ಅವರು ಇದರ ವಿವರಣೆಯನ್ನ ನೀಡಿದ್ದಾರೆ. ಮಾನ್ಯ ಶಾಸಕರು ಇದನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಭಾರತದ ಸ್ವತಂತ್ರ ಹೋರಾಟ ಈ ಪ್ರಾರಂಭ ಎಲ್ಲಿಗೆ ಮುಕ್ತಾಯವಾಯಿತು ಅನ್ನೋದರ ಬಗ್ಗೆ ಬಾಲಕಿಯರ ಪದವಿಪೂರ್ವ ಕಾಲೇಜಿನ ಎಲ್ಲ ಪುಟಾಣಿಗಳು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ.
ಸ್ವಲ್ಪ ಬಿಡಿ, ಈ ಕಡೆ ಬಂದ್ಬಿಡಿ. ಅಂಬೇಡ್ಕರ್, ಶಾಸಕರು. ಸುಭಾಷ್ ಚಂದ್ರ ಬೋಸ್, ವೆರಿ ಗುಡ್. ರಾಣಿ ಅಬ್ಬಕ್ಕ, ಗಾಂಧೀಜಿ, ಪಾಲಕರ ಪ್ರತಿಭಟನೆಯಿಂದ ಎಲ್ಲ ರಾಷ್ಟ್ರೀಯ ನಾಯಕರ ಮೇಲೆ ಕಿತ್ತೋರಿಸುವ ಕಾರ್ಯ ಮಾಡಬೇಕು. ಪಾಲಕರಾಗಿದೆ